ರಾಮ ಮಂದಿರ ಕಾಣಿಕೆ ಲೂಟಿ ಹಗರಣ ದೊಡ್ಡ ಗದ್ದಲಕ್ಕೆ ಕಾರಣ ಆಗಿದೆ. ಮರ್ಯಾದಾ ಪುರುಷೋತ್ತಮನ ಹೆಸರಲ್ಲಿ ರಾಜಕೀಯ ಮಾಡೋರ ಅಸಲಿ ಆಟ ಬಯಲಾಗಿರೋದು ಮಾತ್ರವಲ್ಲ, ವಿಶ್ವದಾದ್ಯಂತ ರಾಮ ಭಕ್ತರ ನಂಬಿಕೆಯನ್ನೂ ಇದು ಒಡೆದಿದೆ. ಈ ಪ್ರಕರಣದ ಪರಿಣಾಮ ತಗ್ಗಿಸುವ ನಿಟ್ಟಿನಲ್ಲಿ ಹೊಸ ಕಸರತ್ತುಗಳು ಶುರುವಾಗಿದೆ. ಶಂಕರಾಚಾರ್ಯರಂತವರು ರಾಮ ಮಂದಿರದಲ್ಲಿನ ಕಳ್ಳಾಟ ಇದೇ ಮೊದಲಲ್ಲ, ಶಿಲಾನ್ಯಾಸ ಆದಾಗಿನಿಂದಲೂ ಅಲ್ಲಿ ಕಳ್ತನವೇ ನಡೀತಿದೆ ಅಂತ ವ್ಯಂಗ್ಯವಾಡಿರೋದು ಅಯೋಧ್ಯೆಯಲ್ಲಿನ ವಾಸ್ತವಕ್ಕೆ ಕನ್ನಡಿಯಂತಿದೆ. ರಾಮ ಮಂದಿರ ಟ್ರಸ್ಟ್ನ ಭೂಮಿ ಖರೀದಿ ಹಗರಣದ ಬಗ್ಗೆನೂ 2021ರಿಂದ ಆರೋಪಗಳಿವೆ. ಅಲ್ಲಿ ಉದ್ಯೋಗದಲ್ಲಿದ್ದವರು ಕೆಲವೇ ವರ್ಷಗಳಲ್ಲಿ ಸಾಮಾನ್ಯ ಜೀವನ ಶೈಲಿಯಿಂದ ಐಷಾರಾಮಿ ಜೀವನಕ್ಕೆ ಬದಲಾಗಿರೋದ್ರ ಬಗ್ಗೆನೂ ಹೇಳಲಾಗ್ತಿದೆ. ರಾಮ ಮಂದಿರದಲ್ಲಿನ ಕಾಣಿಕೆ ಕಥೆ ನಿಜವಾಗಿಯೂ ಏನಾಯ್ತು ಅಂತ ಪರಿಶೀಲಿಸೋಕೆ ಸಿಸಿಟಿವಿ ದೃಶ್ಯಾವಳಿ ಕೂಡ ಲಭ್ಯವಿಲ್ಲ ಅನ್ನೋದು ಇದರ ಹಿಂದೆ ಎಷ್ಟು ದೊಡ್ಡ ಕೈಗಳ ಆಟ ನಡೆದಿರಬಹುದು ಅನ್ನೋದರ ಸುಳಿವನ್ನ ಕೊಡುತ್ತೆ. ಎಸ್ಐಟಿ ರಚನೆಯಾಗಿ ಅದು ಪ್ರಾಥಮಿಕ ವರದಿಯನ್ನ ಆದಿತ್ಯನಾಥ್ ಸರ್ಕಾರಕ್ಕೆ ಒಪ್ಪಿಸಿದ್ದೂ ಆಗಿದೆ. ನೂರಾರು ಜನರ ಮೇಲೆ ಅದು ಅನುಮಾನ ವ್ಯಕ್ತಪಡಿಸಿದ್ರು ಟ್ರಸ್ಟ್ನ ಚಂಪತ್ ರಾಯ್ ವಿರುದ್ಧ ಇನ್ನೂ ಯಾವುದೇ ಕ್ರಮ ಇಲ್ಲ. ಅವರೀಗ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಮ ಮಂದಿರ ಕಾಣಿಕೆ ಹಗರಣ ಧಾರ್ಮಿಕ ಕ್ಷೇತ್ರಗಳ ಹೆಸರಲ್ಲಿನ ಧರ್ಮದ ಉನ್ಮಾದದ ಹೆಸರಲ್ಲಿನ ಬೂಟಾಟಿಕೆ ಎಂಥದ್ದು ಅನ್ನೋದನ್ನೇ ಹೇಳ್ತಾ ಇದೆ. ಈ ದೇಶದ ಬಹಳಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮ ಮತ್ತು ನಂಬಿಕೆಯ ಪರದೆಯ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಇದು ಮತ್ತೊಮ್ಮೆ ನೆನಪಿಸಿದೆ. ದೇಶದ ಹಲವಾರು ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ಇಂತಹ ಲೂಟಿಗಳು, ಹಗರಣಗಳು, ಅಕ್ರಮಗಳು ನಡೆದಿವೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಧರ್ಮ ಮತ್ತು ದೇವರ ನೆರಳಿನ ಅಡಿನೇ ಜನರ ನಂಬಿಕೆಯ ರಕ್ಷಣೆಯಲ್ಲಿ ಏನೆಲ್ಲ ನೀಚತನಗಳು ನಡಿಬಹುದು ಅನ್ನೋದಕ್ಕೆ ಈ ದೇಶದಲ್ಲಿ ಮತ್ತೆ ಮತ್ತೆ ಉದಾಹರಣೆಗಳು ಸಿಗ್ತಾನೆ ಇದೆ. ಆದರೆ ಅಷ್ಟೇ ಬೇಗ ಅವುಗಳನ್ನು ಮರೆಯಲಾಗುತ್ತೆ. ಮತ್ತೊಂದು ಹೊಸ ಹಗರಣ ಬಯಲಾದಾಗ ಮತ್ತಷ್ಟು ದಿನ ಅದರ ಬಗ್ಗೆ ಮಾತಾಗತ್ತೆ. ಧರ್ಮದ ಉನ್ಮಾದ ಅದನ್ನೂ ಮರೆಸಿ ಜನರನ್ನ ಮರಳು ಮಾಡ್ತಾನೆ ಇರತ್ತೆ. ದೋಚೋರು ದೋಚ್ತಾನೆ ಇರ್ತಾರೆ, ಅಕ್ರಮಗಳು ನಡೀತಾನೆ ಇರತ್ತೆ. ಭಾರತದಲ್ಲಿನ ದೇವಾಲಯಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳು ಲಕ್ಷಾಂತರ ಭಕ್ತರನ್ನ ಸೆಳೆಯುತ್ತೆ ಮತ್ತು ಅದೇ ಕಾರಣಕ್ಕೆ ಅವುಗಳಿಗೆ ಕೋಟಿ ಕೋಟಿ ದೇಣಿಗೆನೂ ಹರಿದು ಬರುತ್ತೆ. ವಿಪರ್ಯಾಸ ಅಂದ್ರೆ ಜನರ ಅದೇ ನಂಬಿಕೆಯನ್ನ ಗುರಾಣಿಯಂತೆ ಬಳಸಿಕೊಂಡು ದೊಡ್ಡ ಹಗರಣಗಳು, ವಂಚನೆಗಳನ್ನು ನಡೆಸಲಾಗ್ತಿದೆ. ಯಾತ್ರಿಕರನ್ನ ಗುರಿಯಾಗಿಸಿ ಸುಲಿಗೆ ಮಾಡುವಲ್ಲಿಂದ ಹಿಡಿದು ದೊಡ್ಡ ಪ್ರಮಾಣದ ದೇವಾಲಯದ ನಿಧಿಗಳು ಮತ್ತು ಧಾರ್ಮಿಕ ಕೊಡುಗೆಗಳ ದುರುಪಯೋಗದವರೆಗೆ ಈ ವಂಚನೆಯ ವ್ಯಾಪ್ತಿ ಇದೆ. ಹೀಗೆ ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರಗಳಾಗಿರುವ ಧಾರ್ಮಿಕ ಕ್ಷೇತ್ರಗಳು ಹಣ ಮಾಡುವ ದಂಧೆಗಿಳಿದಿವೆ. ಇತ್ತೀಚಿನ ವರ್ಷಗಳಲ್ಲಿ ದೇವಾಲಯಗಳು, ಮಠಗಳು ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ವ್ಯಾಪಕ ಆಡಳಿತಾತ್ಮಕ ವೈಫಲ್ಯಗಳು, ಭ್ರಷ್ಟಾಚಾರ ಮತ್ತು ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವ ಪ್ರಮುಖ ಹಗರಣಗಳು ಎಂಥವು ಅಂತ ನೋಡೋದಾದ್ರೆ, ಹಣದ ದುರ್ಬಳಕೆ. ಹಲವಾರು ಪ್ರಮುಖ ಧಾರ್ಮಿಕ ಸಂಸ್ಥೆಗಳು ವಿವಾದಕ್ಕೀಡಾಗೋದೆ ಅವು ಭಕ್ತರ ದೇಣಿಗೆಗಳನ್ನ ತಿಂದು ಹಾಕುವ ಕಾರಣದಿಂದಾಗಿ. ಅಯೋಧ್ಯೆ ಮತ್ತು ಮಥುರಾದಲ್ಲಿ ಇತ್ತೀಚೆಗೆ ನಡೆದ ದೇಣಿಗೆ ಹಗರಣಗಳು ಇದಕ್ಕೆ ತಾಜಾ ನಿದರ್ಶನಗಳಾಗಿವೆ. ದೇವಾಲಯದ ಸಿಬ್ಬಂದಿ ಮತ್ತು ಸಹಚರರು ಹುಂಡಿ ಹಣ ದುರುಪಯೋಗ ಪಡಿಸಿಕೊಳ್ಳೋದು ಮತ್ತು ದೊಡ್ಡ ಪ್ರಮಾಣದ ಆಸ್ತಿ ಸಂಗ್ರಹಿಸೋದು ಬಯಲಾಗ್ತಾ ಇದೆ. ದೇವಾಲಯಗಳಿಗೆ ಹರಿದು ಬರುವ ಅಪಾರ ಪ್ರಮಾಣದ ನಗದು ಮತ್ತು ಕಾಣಿಕೆಗಳನ್ನ ಹಲವೆಡೆ ವ್ಯವಸ್ಥಿತವಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತೆ. ನಗದು ಕಾಣಿಕೆಗಳು, ಚಿನ್ನಾಭರಣಗಳು ಮತ್ತು ದೇಣಿಗೆಯ ಲೆಕ್ಕಪತ್ರಗಳಲ್ಲಿ ಗೋಲ್ಮಾಲ್ ನಡೆಯುತ್ತೆ. ಧರ್ಮದ ಹೆಸರಲ್ಲಿ ನಡೀತಿರುವ ಕೆಲ ಟ್ರಸ್ಟ್ಗಳು ತೆರಿಗೆ ವಿನಾಯಿತಿ ಮತ್ತು ವಿದೇಶಿ ದೇಣಿಗೆ ಅಂದ್ರೆ FCRA ನಿಯಮಗಳನ್ನ ಉಲ್ಲಂಘಿಸಿ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವ ಪ್ರಕರಣಗಳಿವೆ. ಧಾರ್ಮಿಕ ಬೋಧನೆ ಮತ್ತು ಸಮಾಜ ಸೇವೆಯ ಮುಸುಕಿನಲ್ಲಿ ಕಪ್ಪು ಹಣವನ್ನ ಬಿಳಿ ಮಾಡುವ ಹಗರಣಗಳು ನಡೆದಿರುವ ಬಗ್ಗೆ ಹೇಳಲಾಗ್ತಾ ಇರುತ್ತೆ. ದತ್ತಿ ಸಂಸ್ಥೆಗಳ ಅವಾಂತರ. ಅನೇಕ ದೇವಾಲಯಗಳ ಆಡಳಿತ ಮಂಡಳಿಗಳಲ್ಲಿ ಧಾರ್ಮಿಕ ಪರಿಣಿತರಿಗಿಂತ ಹೆಚ್ಚಾಗಿ ರಾಜಕೀಯ ನೇಮಕಾತಿಗಳು ನಡೆಯುತ್ತೆ. ಇದರಿಂದ ಪಾರದರ್ಶಕತೆ ಇಲ್ಲವಾಗಿ ಭ್ರಷ್ಟಾಚಾರಕ್ಕೆ ದಾರಿಯಾಗುತ್ತೆ. ಅನಧಿಕೃತ ಜನರ ಹಾವಳಿ. ಹರಿದ್ವಾರ, ವಾರಣಾಸಿ ಮತ್ತು ತಾರಾಪೀಠದಂತಹ ಪವಿತ್ರ ಪಟ್ಟಣಗಳಲ್ಲಿ ಪ್ರವಾಸಿಗರು ಮತ್ತು ವಿದೇಶಿಯರನ್ನ ಪುರೋಹಿತರು ಅಥವಾ ದತ್ತಿ ವಕೀಲರಂತೆ ನಟಿಸುವ ಅನಧಿಕೃತ ವ್ಯಕ್ತಿಗಳು ಆಗಾಗ್ಗೆ ಗುರಿಯಾಗಿಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರ. ಅಖಾರಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳಿಗೆ ಭಾರೀ ಸಬ್ಸಿಡಿ ಬೆಲೆಯಲ್ಲಿ ದಾನ ಮಾಡಲಾದ ಅಥವಾ ಗುತ್ತಿಗೆ ಪಡೆದ ಭೂಮಿಯ ದುರ್ಬಳಕೆಯೂ ನಡೆಯುತ್ತೆ. ಕೆಲವೊಮ್ಮೆ ದುಬಾರಿ ವಾಣಿಜ್ಯ ಫ್ಲಾಟ್ಗಳನ್ನು ನಿರ್ಮಿಸಲು ಖಾಸಗಿ ಬಿಲ್ಡರ್ಗಳಿಗೆ ಇಂತಹ ಭೂಮಿಯನ್ನ ಹಸ್ತಾಂತರಿಸಲಾಗುತ್ತೆ. ಇನ್ನು ಧಾರ್ಮಿಕ ಕ್ಷೇತ್ರಗಳು, ದೇಗುಲಗಳು ಹೇಗೆ ಹಗರಣಗಳ ನೆಲೆಯಾಗಿ ಮಾರ್ಪಟ್ಟಿವೆ, ಹೇಗೆ ವಂಚಕರು ಅಂತ ಕಡೆ ಸೇರ್ಕೊಂಡಿದ್ದಾರೆ, ಹೇಗೆ ಒಳಗನವರೇ ಅಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಬೆಚ್ಚಿ ಬೀಳಿಸುವ ಸಂಗತಿ. ಅಂತಹ ಹಲವು ಪ್ರಕರಣಗಳಿವೆ. ಭೂಮಿ ಖರೀದಿಯಲ್ಲೂ ಅಕ್ರಮದ ಆರೋಪ. ಅಯೋಧ್ಯೆಯ ರಾಮ ಮಂದಿರ ಕಾಣಿಕೆ ಲೂಟಿ ವಿಷಯ ಈಗ ಸುದ್ದಿಯಲ್ಲಿದೆ. ಆದರೆ ಅಯೋಧ್ಯೆ ರಾಮ ಮಂದಿರ ಭೂಮಿ ಖರೀದಿ ವಿವಾದ ವರ್ಷಗಳಿಂದಲೂ ಇದೆ. ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ದೇಗುಲದ ಭೂಮಿ ಖರೀದಿಯಲ್ಲಿ ಭಾರೀ ಅಕ್ರಮ ಮತ್ತು ಹಗರಣ ನಡೆದಿದೆ ಅಂತ
ರಾಜಕೀಯ ಪಕ್ಷಗಳು ಗಂಭೀರ ಆರೋಪಗಳನ್ನು ಮಾಡಿವೆ. ಈಗ ಎಎಪಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಕೂಡ ಭೂ ಖರೀದಿ ಅಕ್ರಮಗಳ ಕುರಿತ ದಾಖಲೆಗಳನ್ನು ರಾಮ ಮಂದಿರ ಕಾಣಿಕೆ ಲೂಟಿ ತನಿಖೆ ನಡೆಸಿರುವ ಎಸ್ಐಟಿಗೆ ಸಲ್ಲಿಸಿದ್ದಾರೆ. ಸಂಜಯ್ ಸಿಂಗ್ ಹೇಳುವ ಪ್ರಕಾರ ಈ ಭೂಮಿಯನ್ನ ಮಧ್ಯವರ್ತಿಗೆ 2 ಕೋಟಿಗೆ ಮಾರಾಟ ಮಾಡಲಾಯಿತು. ಮಧ್ಯವರ್ತಿ 5 ನಿಮಿಷಗಳಲ್ಲಿ 18.5 ಕೋಟಿ ರೂಪಾಯಿಗಳಿಗೆ ರಾಮ ಮಂದಿರ ಟ್ರಸ್ಟ್ಗೆ ಅದೇ ಭೂಮಿಯನ್ನ ಮಾರಾಟ ಮಾಡ್ತಾನೆ. ಆ 5 ನಿಮಿಷಗಳಲ್ಲಿ 16.5 ಕೋಟಿ ರೂಪಾಯಿಗಳ ಲಾಭ ಮಧ್ಯವರ್ತಿಗೆ ಹೋಗುತ್ತೆ. ಈ ಭೂಮಿ ನಜುಲ್ ಭೂಮಿಯಾಗಿದ್ದು ಇದನ್ನ ಯಾರೂ ಖರೀದಿ ಮಾಡೋಕೆ ಅಥವಾ ಮಾರಾಟ ಮಾಡೋಕೆ ಸಾಧ್ಯ ಇಲ್ಲ. ಸಂಜಯ್ ಸಿಂಗ್ ಹಲವಾರು ರೀತಿಯ ಭೂ ವ್ಯವಹಾರಗಳ ಉದಾಹರಣೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಟ್ರಸ್ಟ್ 9 ಕೋಟಿ ಮೌಲ್ಯದ ಭೂಮಿಯನ್ನ 55.47 ಕೋಟಿಗೆ ಖರೀದಿ ಮಾಡಿದೆ ಅಂತ ಅವರು ಹೇಳಿದ್ದಾರೆ. 3 ಕೋಟಿ ಮೌಲ್ಯದ ಭೂಮಿಯನ್ನ 24 ಕೋಟಿಗೆ ಖರೀದಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 42 ಲಕ್ಷ ಮೌಲ್ಯದ ಭೂಮಿಯನ್ನ 2 ಕೋಟಿಗೆ ಖರೀದಿಸಿದೆ ಅಂತ ಹೇಳಿದ್ದಾರೆ. ಇದು ಟ್ರಸ್ಟ್ನ ನಿಧಿಯ ಸ್ಪಷ್ಟ ದರೋಡೆಯಾಗಿದೆ ಅಂತ ಸಂಜಯ್ ಸಿಂಗ್ ಆರೋಪ ಮಾಡಿದ್ದಾರೆ. ಇದನ್ನ ಭಾರೀ ಹಗರಣ, ಭಾರೀ ಭ್ರಷ್ಟಾಚಾರ ಅಂತ ಅವರು ಕರೆದಿದ್ದಾರೆ. ಮಥುರೆಯ ಕೃಷ್ಣನಿಗೂ ಕಳ್ಳರ ಕಾಟ. ಅಯೋಧ್ಯೆಯಲ್ಲಿ ಈ ಗೆದ್ದಿರುವ ಮಂದಿರದ ಕಾಣಿಕೆ ಲೂಟಿ ಪ್ರಕರಣದಂತವೇ ಹಲವಾರು ಹಗರಣಗಳು ಮಥುರಾ ದೇಗುಲದಲ್ಲೂ ನಡೆದಿವೆ. ಅಯೋಧ್ಯೆಯ ರಾಮ ಮಂದಿರ ಕಾಣಿಕೆಗಳಲ್ಲಿ ಕೋಟ್ಯಾಂತರ ಲೂಟಿ ವಿವಾದದ ಬೆನ್ನಲ್ಲೇ ಮಥುರಾದ ಶ್ರೀ ಕೃಷ್ಣ ಜನ್ಮಭೂಮಿ ದೇವಾಲಯದ ದೇಣಿಗೆ ನಿರ್ವಹಣೆಯ ಬಗ್ಗೆನೂ ಆರೋಪಗಳು ಕೇಳಿಬಂದಿವೆ. ಮಥುರಾ ದೇವಾಲಯದಲ್ಲಿ ಮತ್ತೊಂದು ದೇಣಿಗೆ ವಂಚನೆ ನಡೆದಿದೆ ಅಂತ ಶ್ರೀಕೃಷ್ಣ ಜನ್ಮಭೂಮಿ ಚಳುವಳಿಯೊಂದಿಗೆ ಸಂಬಂಧ ಹೊಂದಿರುವ ದಿನೇಶ್ ಫಲಹರಿ ಮಹಾರಾಜ್ ಆರೋಪಿಸಿದ್ದಾರೆ. ದೇಗುಲದ ಹುಂಡಿ ಹಣ ಎಣಿಸುವಾಗ ಸಿಸಿಟಿವಿ ಕ್ಯಾಮೆರಾಗಳನ್ನು ಆಫ್ ಮಾಡಲಾಗುತ್ತೆ ಅಂತ ಆರೋಪ ಮಾಡಿರುವ ಅವರು ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೆ ರಕ್ತದಲ್ಲಿ ಬರೆದಿದ್ದು ಎನ್ನಲಾದ ಪತ್ರ ಕಳಿಸಿ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ದೇವಸ್ಥಾನದ ಟ್ರಸ್ಟ್ ಈ ಆರೋಪಗಳನ್ನು ಸುಳ್ಳು ಅಂತ ತಳ್ಳಹಾಕಿದ್ದು ಶ್ರೀಕೃಷ್ಣ ಜನ್ಮಸ್ಥಾನ ಸೇವಾ ಸಂಸ್ಥಾನ ದಿನೇಶ್ ಶರ್ಮಾ ವಿರುದ್ಧ ಮಾನನಷ್ಟ ಮತ್ತು ಸುಲಿಗೆ ಆರೋಪದ ಅಡಿಯಲ್ಲಿ ಗೋವಿಂದ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದೆ. ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ಕಳ್ಳತನ. ಏಪ್ರಿಲ್ 2025 ವರದಿ ಪ್ರಕಾರ ಬೃಂದಾವನದ ಪ್ರಸಿದ್ಧ ಬಂಕೆ ಬಿಹಾರಿ ದೇವಸ್ಥಾನಕ್ಕೆ ಭಕ್ತರು ನೀಡಿದ ಕಾಣಿಕೆ ಹಣವನ್ನ ಬ್ಯಾಂಕ್ ಉದ್ಯೋಗಿನೇ ದೋಚಿದ್ದ. ಆತನನ್ನ ನಂತರ ಬಂಧಿಸಲಾಯಿತು. ಕೆನರಾ ಬ್ಯಾಂಕ್ನ ಸಾಲ ವಿಭಾಗದ ಉದ್ಯೋಗಿಯಾಗಿದ್ದ ಅಭಿನವ್ ಸಕ್ಸೇನಾ ಎಂಬಾತ ಕೋರ್ಟ್ ಆದೇಶದಂತೆ ದೇವಸ್ಥಾನದ ದೇಣಿಗೆ ಹಣ ಎಣಿಕೆ ಮಾಡುವ ಜವಾಬ್ದಾರಿ ಹೊಂದಿದ್ದ. ಆ ವೇಳೆ ಆತ ಒಟ್ಟು 9.38 ಲಕ್ಷ ನಗದು ಕಳ್ಳತನ ಮಾಡಿದ್ದನ್ನ ದೇವಸ್ಥಾನದ ಆಡಳಿತ ಮಂಡಳಿ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿತ್ತು. ಮಹಿಳಾ ಭಕ್ತರನ್ನ ಗುರಿ ಮಾಡುವ ಕಳ್ಳರ ಗ್ಯಾಂಗ್. ಮಥುರಾದ ದೇವಾಲಯಗಳಿಗೆ ಬರುವ ಮಹಿಳಾ ಭಕ್ತರನ್ನ ಗುರಿಯಾಗಿಸಿರುವ ಕಳ್ಳರ ಗ್ಯಾಂಗ್ ಬಗ್ಗೆನೂ ವರದಿಗಳಿವೆ. ಜೂನ್ 2025ರಲ್ಲಿ ಅಂತಹ 10 ಕಳ್ಳಿಯರ ಗ್ಯಾಂಗ್ ಅನ್ನ ಮಥುರಾ ಪೊಲೀಸರು ಪತ್ತೆ ಹಚ್ಚಿದ್ರು. ಮುಕ್ಕುತ್ತು ಮುಖಾರವಿಂದ ದೇಗುಲದಲ್ಲಿ ಕಳವು. ಆಗಸ್ಟ್ 2024ರಲ್ಲಿ ಮಥುರಾದ ಗೋವರ್ಧನ ಪ್ರದೇಶದಲ್ಲಿರುವ ಮುಕ್ಕುತ್ತು ಮುಖಾರವಿಂದ ದೇವಸ್ಥಾನದ ಹುಂಡಿಯಿಂದ ಗುತ್ತಿಗೆದಾರ ಹಾಗೂ ಅರ್ಚಕ ದಿನೇಶ್ ಶರ್ಮಾ ಅನ್ನುವಾತ 1.9 ಕೋಟಿ ನಗದು ಕದ್ದು ಪರಾರಿಯಾಗಿದ್ದ. ನಂತರ ಪೊಲೀಸರು ಆತನ ಮನೆ ಮೇಲೆ ದಾಳಿ ನಡೆಸಿ 72 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ರು. ತಿರುಪತಿ ಲಡ್ಡು ಹಗರಣ. ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಕಳಪೆ, ನಕಲಿ ತುಪ್ಪ ಬಳಸಲಾಗಿದೆ ಅನ್ನೋದು ದೊಡ್ಡ ವಿವಾದಕ್ಕೆ ಕಾರಣವಾದ ಹಗರಣ. ಈ ಪ್ರಕರಣದ ಕುರಿತು ಎಸ್ಐಟಿ ಮತ್ತು ಸಿಬಿಐ ತನಿಖೆ ನಡೆಸಿವೆ. ಆರೋಪಿಸಲಾಗಿದ್ದಂತೆ ಲಡ್ಡಿನಲ್ಲಿ ದನದ ಕೊಬ್ಬು ಪತ್ತೆಯಾಗಿಲ್ಲ ಅಂತ ಹೇಳಲಾಗಿದ್ದು, ಹಾಲಿನ ಅಂಶವಿಲ್ಲದ ರಾಸಾಯನಿಕ ಹಾಗೂ ಸಸ್ಯಜನ್ಯ ಎಣ್ಣೆಯಿಂದ ತಯಾರಿಸಿದ ನಕಲಿ ತುಪ್ಪ ಬಳಸಿರುವುದು ದೃಢಪಟ್ಟಿದೆ. ಸುಮಾರು 250 ಕೋಟಿ ರೂಪಾಯಿ ಮೌಲ್ಯದ 68 ಲಕ್ಷ ಕೆಜಿಗೂ ಹೆಚ್ಚು ನಕಲಿ ತುಪ್ಪವನ್ನ ಸರಬರಾಜು ಮಾಡಲಾಗಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 36 ಜನರನ್ನ ಆರೋಪಿಗಳನ್ನಾಗಿ ಮಾಡಿ ಸಿಬಿಐ ಮತ್ತು ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇತ್ತೀಚಿನ ವರದಿ ಪ್ರಕಾರ ಪ್ರಕರಣಕ್ಕೆ ಸಂಬಂಧಿಸಿ ಆಂಧ್ರಪ್ರದೇಶ ಸರ್ಕಾರ ನೇಮಿಸಿದ್ದ ಏಕಸದಸ್ಯ ಸಮಿತಿ ವರದಿ ಸಲ್ಲಿಸಿದ್ದು, ಅಧಿಕಾರಿಗಳು ಮತ್ತು ಖರೀದಿ ಸಮಿತಿಯ ಗಂಭೀರ ಆಡಳಿತ ವೈಫಲ್ಯದ ಬಗ್ಗೆ ಉಲ್ಲೇಖಿಸಿದೆ. ಉತ್ತರಾಖಂಡ್ ಮೂಲದ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಮಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಹಲವು ಸಂಸ್ಥೆಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ತನಿಖೆಯಿಂದ ಬಯಲಾಗಿದೆ. ಅವೆಲ್ಲವೂ ಟೆಂಡರ್ನಲ್ಲಿ ಕಪ್ಪು ಪಟ್ಟಿಗೆ ಸೇರಿದ ನಂತರವೂ ಬೇರೆ ಮಧ್ಯವರ್ತಿ ಕಂಪನಿಗಳ ಮೂಲಕ ನಕಲಿ ತುಪ್ಪ ಪೂರೈಕೆ ಮಾಡಿರುವುದು ತಿಳಿದು ಬಂದಿದೆ. ಮಧ್ಯವರ್ತಿ ಡೇರಿಗಳಿಗೆ ಅಗತ್ಯ ಪ್ರಮಾಣದ ಉತ್ಪನ್ನ ಪೂರೈಸುವ ಸಾಮರ್ಥ್ಯ ಇರದೇ ಇದ್ರೂ ಅವಕಾಶ ಕಲ್ಪಿಸಲಾಗಿತ್ತು. ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದ ಮಾದರಿ ಪರೀಕ್ಷೆಗಳಲ್ಲಿ ನಕಲಿ ಅಂತ ವರದಿ ಬಂದಿದ್ದರೂ ಅಧಿಕಾರಿಗಳು ಅದನ್ನ ಮುಚ್ಚಿಟ್ಟು ಲಂಚ ಪಡೆದು ಪೂರೈಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅಂತ ಆರೋಪ ಮಾಡಲಾಗಿದೆ. ರೇಷ್ಮೆ ಶಲ್ಯಗಳಲ್ಲಿ ವಂಚನೆ. ತಿರುಪತಿ ತಿರುಮಲ ದೇವಸ್ಥಾನದ ಮತ್ತೆರಡು ಹಗರಣಗಳು ಕೂಡ ಕೋಲಾಹಲ ಹುಟ್ಟಿಸಿದ್ವು. 2025ರಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಭಕ್ತರು ಹುಂಡಿಗೆ ಹಾಕುವ ವಿದೇಶಿ ಕರೆನ್ಸಿ ಮತ್ತು ದೇಣಿಗೆ ಕಳ್ಳತನ ಆಗಿರೋ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ವು. ಇದಲ್ಲದೆ ಭಕ್ತರಿಗೆ ನೀಡಲಾಗುವ ರೇಷ್ಮೆ ಶಲ್ಯಗಳ ಪೂರೈಕೆಯಲ್ಲಿ ವಂಚನೆ ನಡೆದಿದ್ದು, ಶುದ್ಧ ರೇಷ್ಮೆ ಬದಲಿಗೆ 100% ಪಾಲಿಸ್ಟರ್ ದುಪ್ಪಟ್ಟಗಳನ್ನು ಪೂರೈಸಿದ ಹಗರಣನೂ ಬಯಲಾಗಿತ್ತು.
ಶಬರಿಮಲೆ ಚಿನ್ನದ ಲೂಟಿ ಹಗರಣ. ಕೇರಳದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳು ಮತ್ತು ಚಿನ್ನದ ಕಳ್ಳತನದ ಪ್ರಕರಣಗಳು ಭಾರೀ ಚರ್ಚೆಗೆ ಕಾರಣ ಆಗಿವೆ. ಮುಖ್ಯವಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಇತರ ಕೆಲವು ಪ್ರಮುಖ ದೇವಾಲಯಗಳಲ್ಲಿ ನಡೆದಿರುವ ವಂಚನೆಗಳು ಭಕ್ತರ ನಂಬಿಕೆಯನ್ನೇ ಅಲುಗಾಡಿಸಿವೆ. ಶಬರಿಮಲೆ ಗರ್ಭಗುಡಿಯ ದ್ವಾರಪಾಲಕರ ವಿಗ್ರಹಗಳು ಮತ್ತು ಬಾಗಿಲಿನ ಚೌಕಟ್ಟುಗಳಿಗೆ ಅಳವಡಿಸಲಾಗಿದ್ದ ಚಿನ್ನದ ಲೇಪನವನ್ನ ಕದಿಯಲಾದ ಆರೋಪ ಕೇಳಿಬಂದಿದೆ. ಕೇರಳ ಹೈಕೋರ್ಟ್ ಈ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿತ್ತು. ಟ್ರಾವಂಕೂರು ದೇವಸ್ವಂ ಮಂಡಳಿ ಅಧಿಕಾರಿಗಳು ಮತ್ತು ಮಾಜಿ ಅರ್ಚಕರು ಇದರಲ್ಲಿ ಶಾಮೀಲಾಗಿರುವ ಆರೋಪದ ಬಗ್ಗೆ ತನಿಖೆ ನಡೆಸಿದ್ದ ಎಸ್ಐಟಿ ಇದೇ ಜೂನ್ 2ನೇ ವಾರದಲ್ಲಿ ಹೈಕೋರ್ಟ್ಗೆ ವರದಿ ಸಲ್ಲಿಸಿದೆ. 2019ರಲ್ಲಿ ದುರಸ್ತಿ ನೆಪದಲ್ಲಿ ಚಿನ್ನದ ಹೊದಿಕೆಯನ್ನ ತೆಗೆದು ಈ ವಂಚನೆ ಎಸಗಲಾಗಿದೆ ಅಂತ ಎಸ್ಐಟಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಲಾಗಿದೆ. ದುರಸ್ತಿ ಹೆಸರಲ್ಲಿ ಚೆನ್ನೈ ಮೂಲದ ಸಂಸ್ಥೆ ರಾಸಾಯನಿಕ ಬಳಸಿ ಚಿನ್ನವನ್ನ ಕರಗಿಸಿ ಕಳವು ಮಾಡಿದೆ ಅಂತ ಹೇಳಲಾಗಿದೆ. ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಇಡಿ ತನಿಖೆಯನ್ನ ತೀವ್ರಗೊಳಿಸಿದ್ದು 1.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಕೋಲ್ ಹಾಕೊಂಡು ಚಿನ್ನದ ಗಟ್ಟಿಗಳನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ಹಲವು ಕಡೆ ಶೋಧ ನಡೆಸಲಾಗಿದೆ. ದೇವಾಲಯದ ಆಡಳಿತ ಮಂಡಳಿ, ಉದ್ಯಮಿಗಳು ಹಾಗೂ ಇತರರಿಗೆ ಸಂಬಂಧಗಳನ್ನು ಪರಿಶೀಲಿಸಲಾಗುತ್ತಿದೆ. ಶಬರಿಮಲೆ ಮಂಡಲ ಮಕರ ವಿಳಕ್ಕು ಉತ್ಸವದ ಅವಧಿಯಲ್ಲಿ ದೇವಸ್ಥಾನದ ಕೆಲ ತಾತ್ಕಾಲಿಕ ಮತ್ತು ಖಾಯಂ ಸಿಬ್ಬಂದಿ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ಗಳ ಮೂಲಕ ಲಕ್ಷಾಂತರ ರೂಪಾಯಿ ಹಣವನ್ನ ಮನಿ ಆರ್ಡರ್ ಮಾಡಿರುವುದು ಪತ್ತೆಯಾಗಿದೆ. ಯಾವುದೇ ಸೂಕ್ತ ಆದಾಯ ಮೂಲವಿಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ವರ್ಗಾವಣೆ ಮಾಡಿರೋದು ಅನುಮಾನವನ್ನ ಹುಟ್ಟುಹಾಕಿದ್ದು ಕೋರ್ಟ್ ಇದರ ಪೂರ್ಣ ವಿವರ ಕೇಳಿದೆ. ಶಬರಿಮಲೆ ತುಪ್ಪದ ಮಾರಾಟ ಹಗರಣ. ದೇವಸ್ಥಾನದಲ್ಲಿ ಭಕ್ತರಿಗೆ ವಿತರಿಸಲಾಗುವ ಆದಿಯ ಸಿಸ್ಟಮ್ ತುಪ್ಪ ಅಂದ್ರೆ ಪೂಜೆಯ ನಂತರ ಉಳಿಯುವ ತುಪ್ಪ ಮಾರಾಟದಲ್ಲಿ ಸುಮಾರು 35 ಲಕ್ಷ ರೂಪಾಯಿ ವಂಚನೆ ನಡೆದಿರುವುದು ಬಯಲಾಗಿದೆ. ಭಕ್ತರಿಂದ ಸಂಗ್ರಹಿಸಿದ ಹಣವನ್ನ ದೇವಸ್ಥಾನದ ಖಾತೆಗೆ ಜಮಾ ಮಾಡದೆ ದುರುಪಯೋಗ ಮಾಡಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ತನಿಖೆಗೆ ಆದೇಶಿಸಿದೆ. ಪದ್ಮನಾಭ ಸ್ವಾಮಿ ಮತ್ತಿತರ ದೇವಸ್ಥಾನಗಳ ವಿವಾದ. ಇತ್ತೀಚಿನ ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನವಾದ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಿಂದ 78 ಗ್ರಾಂ ಚಿನ್ನದ ಬಿಸ್ಕತ್ಗಳು, ವಜ್ರದ ತಿಲಕ ಮತ್ತು ಚಿನ್ನದ ದೀಪ ನಾಪತ್ತೆಯಾಗಿವೆ. ದೇವಸ್ಥಾನದಲ್ಲಿದ್ದ ಬಹುಸ್ತರದ ಚಿನ್ನದ ದೀಪವನ್ನ ದುರಸ್ತಿ ನೆಪದಲ್ಲಿ ಹೊರತೆಗೆದು ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಅದರ ಜಾಗದಲ್ಲಿ ಬೆಳ್ಳಿಯ ದೀಪ ಇರಿಸಲಾಗಿದೆ. ಗರ್ಭಗುಡಿಯ ಒಳಗಿದ್ದ ವೈರನಾಮ ಎನ್ನಲಾಗುವ ವಜ್ರ ಖಚಿತ ತಿಲಕ ಆಭರಣವನ್ನು ಕೂಡ ದುರಸ್ತಿಯ ಹೆಸರಲ್ಲಿ ತೆಗೆಯಲಾಗಿದ್ದು ಕಳೆದ 6 ತಿಂಗಳುಗಳಿಂದ ಅದು ಗರ್ಭಗುಡಿಗೆ ಮರಳಿ ಬಂದಿಲ್ಲ ಅಂತ ವರದಿ ಹೇಳಿದೆ. ಮೇ 2025ರಲ್ಲಿ ದೇವಸ್ಥಾನದ ನವೀಕರಣ ಕಾರ್ಯ ನಡೀತಿದ್ದಾಗ ಗರ್ಭಗುಡಿಯ ಆವರಣದಿಂದ ಸುಮಾರು 100 ಗ್ರಾಂ ತೂಕದ ಚಿನ್ನದ ತಂತಿ ಕಾಣೆಯಾಗಿತ್ತು. ತನಿಖೆ ವೇಳೆ ಈ ಚಿನ್ನ ದೇವಸ್ಥಾನದ ಆವರಣದ ಮರಳಿನಲ್ಲಿ ಪತ್ತೆಯಾಗಿತ್ತು. ಈ ಪ್ರಕರಣದಲ್ಲಿ ದೇವಸ್ಥಾನದ ಸಿಬ್ಬಂದಿ ಹಾಗೂ ಅಕ್ಕಸಾಲಿಗರು ಸೇರಿದಂತೆ ಸುಮಾರು 8 ಜನರನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸೋಕೆ ನ್ಯಾಯಾಲಯ ಆದೇಶಿಸಿತ್ತು. ಪೊಲೀಸರ ರಹಸ್ಯ ವರದಿ ಪ್ರಕಾರ ದೇವಸ್ಥಾನದ ಚೆಂಬಕತುಮೂಡು ದ್ವಾರದ ಮೂಲಕ ಅನಧಿಕೃತ ವ್ಯಕ್ತಿಗಳು ಒಳ ಪ್ರವೇಶಿಸುತ್ತಿದ್ದಾರೆ. ಕಳ್ಳತನದ ಶಂಕೆ ವ್ಯಕ್ತವಾದ ಸಮಯದಲ್ಲಿ ದೇವಸ್ಥಾನದ ಹಲವಾರು ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿರಲಿಲ್ಲ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ಇದಕ್ಕೂ ಮೊದಲು ಭಾರತದ ಮಾಜಿ ಸಿಎಜಿ ವಿನೋದ್ ರಾಯ್ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ವರದಿಯಲ್ಲಿ ದೇವಸ್ಥಾನದ ಭಂಡಾರದಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 769 ಚಿನ್ನದ ಕುಡಿಕೆಗಳು ನಾಪತ್ತೆಯಾಗಿವೆ ಮತ್ತು ತೂಕದಲ್ಲಿ ಭಾರೀ ವ್ಯತ್ಯಾಸವಿದೆ ಅಂತ ತಿಳಿಸಿದ್ರು. ಕೇರಳದ ಸುಮಾರು 20ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಭಕ್ತರು ನೀಡಿದ ಚಿನ್ನಾಭರಣಗಳು ಕಾಣೆಯಾಗಿರುವ ಬಗ್ಗೆ ದೂರುಗಳಿವೆ. ಅಲ್ಲದೆ ತಿಪ್ಪೂಣಿತುರಾದ ಪೂರ್ಣತ್ರಯೀಶ ದೇವಸ್ಥಾನದಲ್ಲಿ ಚಿನ್ನದ ಲೇಪನ ನಕಲಿ ಅಂತ ಸಾಬೀತಾಗಿರುವ ಬಗ್ಗೆನೂ ನ್ಯಾಯಾಲಯದಲ್ಲಿ ಅರ್ಜಿಗಳು ಸಲ್ಲಿಕೆಯಾಗಿವೆ. ಈ ಎಲ್ಲ ಪ್ರಕರಣಗಳು ಕೇರಳದಲ್ಲಿ ದೇವಸ್ಥಾನಗಳನ್ನು ನಿರ್ವಹಿಸುವ ಸರ್ಕಾರಿ ನಿಯಂತ್ರಿತ ದೇವಸ್ವಂ ಮಂಡಳಿಗಳ ಪಾರದರ್ಶಕತೆ ಬಗ್ಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿವೆ. ಧರ್ಮಸ್ಥಳ ಪ್ರಕರಣ. ಸೌಜನ್ಯ ಕೊಲೆ ಪ್ರಕರಣದಿಂದ ಸುದ್ದಿಯಾಗಿದ್ದ ಧರ್ಮಸ್ಥಳ ಕ್ಷೇತ್ರ ಇತ್ತೀಚೆಗೆ ಸಾಮೂಹಿಕ ಸಮಾಧಿ ಮತ್ತು ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಸಂಬಂಧಿಸಿ ರಚಿಸಲಾಗಿರುವ ಎಸ್ಐಟಿ ತನಿಖೆಯನ್ನ ಮುಂದುವರೆಸಿದೆ. ಸ್ಥಳದಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳು ಮತ್ತು ರಾಜ್ಯಾದ್ಯಂತ ನಾಪತ್ತೆಯಾದವರ ಡಿಎನ್ಎ ಹೊಂದಾಣಿಕೆ ಹಾಗೂ ಮ್ಯಾಪಿಂಗ್ ಪ್ರಕ್ರಿಯೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ದೇವಸ್ಥಾನದ ಮಾಜಿ ಸ್ವಚ್ಛತಾ ಕೆಲಸಗಾರ ಅಂತ ಹೇಳ್ಕೊಂಡ ವ್ಯಕ್ತಿ 1995ರಿಂದ 2014ರ ಅವಧಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ ನೂರಾರು ಮಹಿಳೆಯರು ಮತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ನಡೆಸಿ ಕೊಂದು ಸಮಾಧಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದ.
ದೂರುದಾರ ಗುರುತಿಸಿದ್ದ 13 ಸ್ಥಳಗಳಲ್ಲಿ ತನಿಖಾ ತಂಡ ಶೋಧ ನಡೆಸಿದಾಗ ಹೆಚ್ಚಿನ ಕಡೆ ಏನೂ ಪತ್ತೆಯಾಗಿರಲಿಲ್ಲ. ಪತ್ತೆ ಹಚ್ಚಿದ ಕೆಲವು ಮಾನವ ಅವಶೇಷಗಳು ಮತ್ತು ಅಸ್ಥಿಪಂಜರಗಳನ್ನ ವಿಜ್ಞಾನಿಗಳು ಪರೀಕ್ಷೆ ಮಾಡ್ತಿದ್ದಾರೆ. ಇವು ಧರ್ಮಸ್ಥಳ ಭಾಗದಲ್ಲಿ ನಾಪತ್ತೆಯಾಗಿದ್ದ ವ್ಯಕ್ತಿಗಳಿಗೆ ಸಂಬಂಧಿಸಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ನಾಪತ್ತೆಯಾದವರ ಕುಟುಂಬಸ್ಥರ ರಕ್ತದ ಮಾದರಿಯನ್ನ DNA ಪರೀಕ್ಷೆಗೆ ಒಳಪಡಿಸಲಾಗಿದೆ. ವಿಧಿವಿಜ್ಞಾನ ತಜ್ಞರ ಪ್ರಾಥಮಿಕ ವರದಿ ಪ್ರಕಾರ ಪತ್ತೆಯಾದ ಎಲ್ಲ ಅವಶೇಷಗಳು ಪುರುಷರದ್ದಾಗಿದೆ ಅಂತ ತಿಳಿದು ಬಂದಿದೆ. ಈ ನಡುವೆ SIT ಕರ್ನಾಟಕ ರಾಜ್ಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ SCRB, ಜಿಲ್ಲಾ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ DCRB, ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳು, ನೆರೆಯ ಕೇರಳ, ತೆಲಂಗಾಣ ಹಾಗೂ ಇತರ ರಾಜ್ಯಗಳಲ್ಲಿನ ನಾಪತ್ತೆ ಪ್ರಕರಣಗಳ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ವಿಶೇಷವಾಗಿ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗಿರೋರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಇದೇ ವೇಳೆ ತಮ್ಮ ಕುಟುಂಬದ ಸದಸ್ಯರು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿಕೊಂಡು ಕೆಲವು ಕುಟುಂಬಗಳು SITಯನ್ನ ಸಂಪರ್ಕಿಸಿವೆ. SIT ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಈಗಾಗಲೇ ನಾಪತ್ತೆಯಾದ 8 ಮಂದಿಯ ಕುಟುಂಬದ ಸದಸ್ಯರ ರಕ್ತದ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಈ ಮಾದರಿಗಳ DNAಯನ್ನ ಬಂಗ್ಲೆಗುಡ್ಡೆ ಅರಣ್ಯದಲ್ಲಿ ಪತ್ತೆಯಾದ ಮಾನವ ಅವಶೇಷಗಳೊಂದಿಗೆ ಹೋಲಿಕೆ ಮಾಡಲಾಗ್ತಿದೆ. ಅಲ್ಲದೆ ನಾಪತ್ತೆಯಾದ ಇನ್ನೂ 9 ಮಂದಿಯ ಸಂಬಂಧಿಕರ ಮಾಹಿತಿಯನ್ನು ಸಂಗ್ರಹಿಸಲಾಗಿದ್ದು ಅವರ ರಕ್ತದ ಮಾದರಿಗಳನ್ನು ಶೀಘ್ರದಲ್ಲೇ ಪಡೆದು DNA ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅಂತ ವರದಿಯಾಗಿದೆ. ಈ DNA ಹೊಂದಾಣಿಕೆ ಪ್ರಕ್ರಿಯೆಯ ಫಲಿತಾಂಶಗಳು ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ತಿರುವು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಹಗರಣ. ಕರ್ನಾಟಕ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ವಿವಿಧ ದೇವಾಲಯಗಳ ಆಡಳಿತ, ಹಣಕಾಸು ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹಣ ದುರುಪಯೋಗ, ಖೋಟಾ ವೆಬ್ಸೈಟ್ ದಂಧೆ, ಆಸ್ತಿ ಒತ್ತುವರಿ ಮತ್ತು ತಸ್ತೀಕು ಹಗರಣಗಳು ಬೆಳಕಿಗೆ ಬಂದಿವೆ. ಖಾಸಗಿ ವ್ಯಕ್ತಿಗಳು ಅಥವಾ ದೇವಾಲಯದ ಸಿಬ್ಬಂದಿನೇ ಅಧಿಕೃತ ವೆಬ್ಸೈಟ್ಗಳನ್ನು ಹೋಲುವ ನಕಲಿ ಜಾಲತಾಣಗಳನ್ನು ಸೃಷ್ಟಿ ಮಾಡಿ ಭಕ್ತರಿಂದ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. 2022ರ ವರದಿಯಂತೆ ಕಲಬುರಗಿಯ ಗಾಣಗಾಪುರ ದೇವಸ್ಥಾನದ ಅರ್ಚಕರೇ ದೇವಸ್ಥಾನದ ಹೆಸರಲ್ಲಿ ಸುಮಾರು 8 ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿ ಮಾಡಿದ್ರು. ಭಕ್ತರಿಂದ ಪೂಜೆ, ಸೇವೆ ಮತ್ತು ಕೊಠಡಿ ಬುಕ್ಕಿಂಗ್ ಹೆಸರಲ್ಲಿ 20 ಕೋಟಿಗೂ ಅಧಿಕ ಹಣವನ್ನ ತಮ್ಮ ವೈಯಕ್ತಿಕ ಖಾತೆಗಳಿಗೆ ವರ್ಗಾಯಿಸಿಕೊಂಡಿರೋದು ತನಿಖೆಯಿಂದ ಬಹಿರಂಗ ಆಗಿತ್ತು. ಕೊಲ್ಲೂರು ಮೂಕಾಂಬಿಕೆ ಹೆಸರಲ್ಲೂ ನಕಲಿ ವೆಬ್ಸೈಟ್. 2025ರ ಡಿಸೆಂಬರ್ ವರದಿ ಪ್ರಕಾರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಅಧಿಕೃತ ಜಾಲತಾಣದಂತೆಯೇ ನಕಲಿ ವೆಬ್ಸೈಟ್ ಅನ್ನು ಸೃಷ್ಟಿ ಮಾಡಲಾಗಿತ್ತು. ಮುಂಗಡ ಕೊಠಡಿ ಕಾಯ್ದಿರಿಸುವ ನೆಪದಲ್ಲಿ ಭಕ್ತರನ್ನ ವಂಚಿಸಿದ ರಾಜಸ್ಥಾನದ ಮೂಲದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕಳವು ಆರೋಪ. ಈ ವರ್ಷದ ಆರಂಭದಲ್ಲಿ ವರದಿಯಾದಂತೆ ಬೆಂಗಳೂರಿನ ಐತಿಹಾಸಿಕ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನಿರ್ವಹಣಾ ಸಮಿತಿಯ ಮಾಜಿ ಅಧ್ಯಕ್ಷರು ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಭಕ್ತರು ಕಾಣಿಕೆಯಾಗಿ ನೀಡಿದ್ದ ಚಿನ್ನದ ಹಾರವನ್ನ ಮುಜರಾಯಿ ಅಧಿಕಾರಿಗಳೇ ಕಳ್ತನ ಮಾಡಿದ್ದಾರೆ ಮತ್ತು ದೇವಸ್ಥಾನದ ಉತ್ಸವಗಳ ನಿಧಿಯಲ್ಲಿ ಕಮಿಷನ್ ದಂಧೆ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿರೋದು ಇಲಾಖೆಯಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿದೆ. ಅಸ್ತಿತ್ವದಲ್ಲೇ ಇಲ್ಲದ ದೇಗುಲಗಳು. 2026ರ ಜನವರಿಯಲ್ಲಿ ವರದಿಯಾದಂತೆ ಕರ್ನಾಟಕದ ಮುಜರಾಯಿ ಇಲಾಖೆಯಡಿ ನೋಂದಾವಣಿಯಾಗಿರುವ ಒಟ್ಟು 34,566 ದೇವಾಲಯಗಳ ಪೈಕಿ ಸುಮಾರು 4,170 ದೇವಾಲಯಗಳು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಆಘಾತಕಾರಿ ಮಾಹಿತಿ ಇತ್ತೀಚಿನ ಆಡಿಟ್ ವರದಿಗಳಲ್ಲಿ ಹೊರಬಂದಿದೆ. ಇಂತಹ ಕಣ್ಮರೆಯಾದ ಅಥವಾ ಕಾಲ್ಪನಿಕ ದೇಗುಲಗಳ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಅರ್ಚಕರಿಗೆ ನೀಡಲಾಗುವ ವಾರ್ಷಿಕ ತಸ್ತೀಕು ಅಂದ್ರೆ ಅನುದಾನ ಹಣವನ್ನ ಲೂಟಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಸ್ತಿತ್ವದಲ್ಲಿ ಇರದ ದೇವಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಲ್ಲೇಖಗೊಂಡಿರುವ ಜಿಲ್ಲೆಗಳಲ್ಲಿ ಬೆಳಗಾವಿ ಮೊದಲ ಸ್ಥಾನದಲ್ಲಿದ್ದು ಅತಿ ಹೆಚ್ಚು ಅಂದ್ರೆ 1788 ಅಂತ ಹೇಳಲಾಗಿದೆ. ಉಳಿದಂತೆ ಅಸ್ತಿತ್ವದಲ್ಲಿ ಇರದ ದೇವಾಲಯಗಳು ಹೆಚ್ಚಿರುವ ಜಿಲ್ಲೆಗಳು ಅಂತಂದ್ರೆ ಗದಗದಲ್ಲಿ 115, ರಾಯಚೂರಿನಲ್ಲಿ 275, ಉಡುಪಿಯಲ್ಲಿ 235, ಯಾದಗಿರಿಯಲ್ಲಿ 172 ಮತ್ತು ಚಾಮರಾಜನಗರದಲ್ಲಿ 142. ದೇವಾಲಯಗಳ ಆಸ್ತಿ ಒತ್ತುವರಿ. 2026ರ ಸರ್ವೆ ಪ್ರಕಾರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ದೇವಾಲಯಗಳಿಗೆ ಸೇರಿದ ಸಾವಿರಾರು ಎಕರೆ ಅಮೂಲ್ಯ ಜಮೀನುಗಳ ಅಕ್ರಮ ಒತ್ತುವರಿ ದೊಡ್ಡ ಹಗರಣ ಆಗಿದೆ. ಮುಜರಾಯಿ ಇಲಾಖೆ ಇತ್ತೀಚೆಗೆ ವಿಶೇಷ ಸರ್ವೆಗಳನ್ನು ನಡೆಸಿ ಒತ್ತುವರಿಯಾಗಿದ್ದ ಸುಮಾರು 20,000 ಎಕರೆ ಜಮೀನನ್ನ ಮರಳಿ ವಶಪಡಿಸಿಕೊಂಡಿದೆ. ತಮಿಳುನಾಡಿನಲ್ಲೂ ಹಗರಣ. ತಮಿಳುನಾಡಿನ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಡಿಯಲ್ಲಿ ಈ ಹಿಂದೆ ರೂಪಿಸಲಾಗಿದ್ದ ಕೆಲ ಯೋಜನೆಗಳಲ್ಲಿ ದೇಗುಲದ ಹಣ ದುರುಪಯೋಗವಾದ ವರದಿಗಳಿದ್ವು. ಆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಯೋಜನೆಗಳನ್ನು ರದ್ದುಗೊಳಿಸಲಾಗಿತ್ತು. ಈ ದೇಶದಲ್ಲಿ ಪ್ರಮುಖ ಮಠಗಳು, ಆಶ್ರಮಗಳು, ಅಖಾರಗಳು, ದೇವಾಲಯ ಟ್ರಸ್ಟ್ಗಳು ಭಾರೀ ಆರ್ಥಿಕ, ರಾಜಕೀಯ ಮತ್ತು ಕ್ರಿಮಿನಲ್ ವಿವಾದಗಳನ್ನು ಎದುರಿಸಿವೆ. ಪ್ರಮುಖ ಹಗರಣಗಳಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ವಂಚನೆ ಮತ್ತು ದೇವಾಲಯ ಟ್ರಸ್ಟ್ ನಿಧಿಗಳಿಗೆ ಸಂಬಂಧಿಸಿದ ರಾಜಕೀಯ ಭ್ರಷ್ಟಾಚಾರ ಸೇರಿವೆ.
ಧಾರ್ಮಿಕ ಕ್ಷೇತ್ರಗಳಲ್ಲಿನ ವಂಚನೆ ಮತ್ತು ಹಗರಣಗಳು ಒಂದು ಬಗೆಯದ್ದಾದರೆ ಸ್ವಘೋಷಿತ ದೇವ ಮಾನವರು ಅಂತ ಹೇಳಿಕೊಳ್ಳುವ ವಂಚಕರ ಹಗರಣಗಳು ಮತ್ತೊಂದು ಬಗೆಯದ್ದು. ಅಂಥವರು ಆಶ್ರಮ ಕಟ್ಕೊಂಡು ಐಷಾರಾಮಿಗಳಾಗಿ ಬದುಕ್ತಾ ತಮ್ಮನ್ನ ನಂಬೋರ ಶೋಷಣೆಯಲ್ಲಿ ನಿರತರಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಂಡು ಕೊಲೆ, ಲೈಂಗಿಕ ದೌರ್ಜನ್ಯ, ಭೂ ಕಬಳಿಕೆ ಮತ್ತು ಹಣಕಾಸು ವಂಚನೆಯಂತಹ ಗಂಭೀರ ಅಪರಾಧಗಳಲ್ಲಿ ಜೈಲು ಕಂಡಿದ್ದಾರೆ. ಅವರಿಗೆ ಜೈಲು ಕೂಡ ಅರಮನೆಯಂತಾಗಿರೋದು, ಬೇಕಂದಾಗ್ಲೆಲ್ಲ ಪೆರೋಲ್ ಮೇಲೆ ಬರೋಕೆ ಅವಕಾಶ ಸಿಗೋದು ಮಾತ್ರ ವಿಪರ್ಯಾಸ. ಡೇರಾ ಸಚ್ಚಾ ಸೌದದ ಗುರ್ಮೀತ್ ರಾಮ್ ರಹೀಂ, ಅತ್ಯಾಚಾರಿ ಅಸಾರಾಂ ಬಾಪು ತರದವರ ಪ್ರಕರಣಗಳು ನಿಜವಾಗಿಯೂ ಆಘಾತಕಾರಿ. ದುರಂತ ಏನು ಅಂತಂದ್ರೆ, ಜನರ ನಂಬಿಕೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಪಚಾರ ನಡೀತಾ ಇದ್ರು ಎಲ್ಲವನ್ನ ಮರೆತು ಬಿಡುವ ಜನ ಮತ್ತದೇ ವಂಚಕರ ಪಾದಪೂಜೆಗೆ, ಪಾದದ ಧೂಳಿಗೆ ಹಾತೊರೆಯೋದು, ಕಾಲ್ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನೇ ಕಳ್ಕೊಳ್ಳೋದು ನಿಲ್ಲೋದೇ ಇಲ್ಲ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.